ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮನಸ್ವಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲೂ ಕೂಡ ಹಿಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜನರಲ್ ನಾಲೆಡ್ಜ್ ಅಂದ್ರೆ ಸಾಮಾನ್ಯ ಜ್ಞಾನದ ಬಗ್ಗೆ ಬಂದಿರತಕ್ಕಂತ ಕೆಲವು ಪ್ರಮುಖ ಪ್ರಶ್ನೆಗಳು ಮತ್ತೆ ಉತ್ತರಗಳನ್ನ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಕೊನೆಯಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಶುರು ಮಾಡೋಣ ಫ್ರೆಂಡ್ಸ್. ಕೆಳಗಿನವುಗಳಲ್ಲಿ ಹೂವಿನ ಗಂಡು ಭಾಗ ಯಾವುದು ಅಂದ್ರೆ ಮೇಲ್ ಪಾರ್ಟ್ ಯಾವುದು? ಕೇಸರ, ಸ್ಟಿಗ್ಮಾ, ಶೈಲಿ, ಪಿಸ್ತಲ್. ಸರಿಯಾದ ಉತ್ತರ ಕೇಸರ. ಸ್ನೇಹಿತರೆ, ಕೇಸರ ಬಂದು ಹೂವಿನ ಮೇಲ್ ಪಾರ್ಟ್, ಇನ್ನು ಫಿಮೇಲ್ ಪಾರ್ಟ್ ಯಾವ್ದಪ್ಪ ಅಂತಂದ್ರೆ ಪಿಸ್ತಲ್. ಹೆಣ್ಣು ಹೂವಿನ ಯಾವ ಭಾಗದಲ್ಲಿ ಫಲೀಕರಣ ನಡೆಯುತ್ತದೆ? ಅಂಡಾಶಯ, ಸ್ಟಿಗ್ಮಾ, ಸ್ಟೈಲ್, ತಂತು. ಸರಿಯಾದ ಉತ್ತರ ಅಂಡಾಶಯ. ಕೆಳಗಿನವುಗಳಲ್ಲಿ ಯಾವುದು ಸಸ್ಯದ ಹಾರ್ಮೋನ್? ಈಸ್ಟ್ರೋಜನ್, ಸೈಟೋಕಿನಿನ್, ಥೈರಾಕ್ಸಿನ್, ಇನ್ಸುಲಿನ್. ಸರಿಯಾದ ಉತ್ತರ ಸೈಟೋಕಿನಿನ್. ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ ಎಂದು ಯಾರು ಪ್ರಸಿದ್ಧರಾಗಿದ್ದಾರೆ? ಮಾರ್ಷಲ್, ಆಡಮ್ ಸ್ಮಿತ್, ಕೇನ್ಸ್, ರಾಬಿನ್. ಸರಿಯಾದ ಉತ್ತರ ಆಡಮ್ ಸ್ಮಿತ್. ಜಿಎನ್ಪಿ ಏನನ್ನು ಸೂಚಿಸುತ್ತದೆ? ಒಟ್ಟು ರಾಷ್ಟ್ರೀಯ ಬೆಲೆ, ಒಟ್ಟು ರಾಷ್ಟ್ರೀಯ ಉತ್ಪನ್ನ, ಗ್ರಾಮೀಣ ನಿಗಮ ಪರಿಷತ್, ಒಟ್ಟು ನಿವ್ವಳ ಬೆಲೆ. ಸರಿಯಾದ ಉತ್ತರ ಒಟ್ಟು ರಾಷ್ಟ್ರೀಯ ಉತ್ಪನ್ನ. ಜಿಎನ್ಪಿ ಅಂದ್ರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಶ್ರೀ ಬಸವರಾಜ ಸೋಮಪ್ಪ ಬೊಮ್ಮಾಯಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಡ್ಯಾಶ್ ರಂದು ಪ್ರಮಾಣ ವಚನ ಸ್ವೀಕರಿಸಿದರು? ಜೂನ್ 28, 2021, ಜುಲೈ 28, 2021, ಆಗಸ್ಟ್ 28, 2021, ಸೆಪ್ಟೆಂಬರ್ 28, 2021. ಸರಿಯಾದ ಉತ್ತರ ಜುಲೈ 28, 2021. ಮೈಸೂರು ರಾಜ್ಯವನ್ನ ಡ್ಯಾಶ್ ರಂದು ಕರ್ನಾಟಕ ರಾಜ್ಯ ಎಂದು ಮರುನಾಮಕರಣ ಮಾಡಲಾಯಿತು? ಸೆಪ್ಟೆಂಬರ್ 1, 1973, ಅಕ್ಟೋಬರ್ 1, 1973, ನವೆಂಬರ್ 1, 1973, ಡಿಸೆಂಬರ್ 1, 1973. ಸರಿಯಾದ ಉತ್ತರ ನವೆಂಬರ್ 1, 1973. ಸ್ನೇಹಿತರೆ, ನವೆಂಬರ್ 1, 1973ರಲ್ಲಿ ಮೈಸೂರು ರಾಜ್ಯವನ್ನ ಕರ್ನಾಟಕ ರಾಜ್ಯ ಎಂದು ಮರುನಾಮಕರಣ ಮಾಡಲಾಯಿತು. ಭೂಮಿಯು ತನ್ನ ಸೌಂದರ್ಯವನ್ನ ಹೇಗೆ ಪಡೆಯಿತು? ಹೌ ದ ಅರ್ತ್ ಗಾಟ್ ಇಟ್ಸ್ ಬ್ಯೂಟಿ ಎಂಬ ಪುಸ್ತಕವನ್ನ ಬರೆದವರು ಯಾರು? ರೀಟಾ ಮೆನನ್, ಅನುರಾಧ ರಾಯ್, ಸುಧಾಮೂರ್ತಿ, ಕವಿತಾ ರಾವ್. ಸರಿಯಾದ ಉತ್ತರ ಸುಧಾಮೂರ್ತಿ. ನೆಹರು ಟ್ರೋಫಿ ಯಾವ ಆಟಕ್ಕೆ ಸಂಬಂಧಿಸಿದೆ? ಫುಟ್ಬಾಲ್, ಕಬಡ್ಡಿ, ಹಾಕಿ, ಕ್ರಿಕೆಟ್. ಸರಿಯಾದ ಉತ್ತರ ಫುಟ್ಬಾಲ್. ಡೇವಿಸ್ ಕಪ್ ಯಾವ ಆಟಕ್ಕೆ ಸಂಬಂಧಿಸಿದೆ? ವಾಲಿಬಾಲ್, ಟೆನ್ನಿಸ್, ಕಬಡ್ಡಿ, ಬ್ಯಾಡ್ಮಿಂಟನ್. ಸರಿಯಾದ ಉತ್ತರ ಟೆನ್ನಿಸ್. ಮಧ್ಯ ಶಿಲಾಯುಗದ ಸಂದರ್ಭದಲ್ಲಿ ಪ್ರಾಣಿಗಳ ಸಾಕಣೆಯ ಪುರಾವೆಗಳು ಇಲ್ಲಿ ಕಂಡು ಬಂದಿವೆ? ಲಾಂಗ್ನಾಸ್, ಆದಮ್ಘರ್, ಬಿರ್ಬನ್ಪುರ್, ಚೋಪಾನಿ ಮಾಂಡೋ. ಸರಿಯಾದ ಉತ್ತರ ಆದಮ್ಘರ್. ಸ್ನೇಹಿತರೆ, ಮಧ್ಯ ಶಿಲಾಯುಗದ ಸಂದರ್ಭದಲ್ಲಿ ಪ್ರಾಣಿಗಳ ಸಾಕಣೆಯ ಪುರಾವೆಗಳು ಮಧ್ಯಪ್ರದೇಶದ ಆದಮ್ಘರ್ನಲ್ಲಿ ಕಂಡು ಬಂದಿವೆ.
ನವದತೋಲಿ ಯಾವ ರಾಜ್ಯದಲ್ಲಿದೆ? ಛತ್ತೀಸ್ಗಢ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಗುಜರಾತ್. ಸರಿಯಾದ ಉತ್ತರ ಮಧ್ಯಪ್ರದೇಶ. ಬ್ರಹ್ಮ ಸಮಾಜವನ್ನ ಸ್ಥಾಪಿಸಿದ ವರ್ಷ ಯಾವುದು? 1827, 1828, 1829, 1830. ಸರಿಯಾದ ಉತ್ತರ 1828. ಬ್ರಹ್ಮ ಸಮಾಜವನ್ನ 20ನೇ ಆಗಸ್ಟ್ 1828ರಲ್ಲಿ ರಾಜಾ ರಾಮ್ ಮೋಹನ್ ರಾಯ್ ರವರು ಸ್ಥಾಪಿಸಿದರು. ನ್ಯಾಷನಲ್ ಅಕಾಡೆಮಿ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಮ್ಯಾನೇಜ್ಮೆಂಟ್ ನಾರ್ಮ್ ಇಲ್ಲಿ ನೆಲೆಗೊಂಡಿದೆ. ಹೈದರಾಬಾದ್, ಬೆಂಗಳೂರು, ಕೋಲ್ಕತ್ತಾ, ನವದೆಹಲಿ. ಸರಿಯಾದ ಉತ್ತರ ಹೈದರಾಬಾದ್. ಸ್ನೇಹಿತರೆ, 1976ರಲ್ಲಿ ಹೈದರಾಬಾದ್ನಲ್ಲಿ ದ ನ್ಯಾಷನಲ್ ಅಕಾಡೆಮಿ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಮ್ಯಾನೇಜ್ಮೆಂಟ್ ಸ್ಥಾಪನೆ ಆಯಿತು. ಹಟ್ಟಿ ಚಿನ್ನದ ಗಣಿ ಯಾವ ರಾಜ್ಯದಲ್ಲಿದೆ? ಪಶ್ಚಿಮ ಬಂಗಾಳ, ಕರ್ನಾಟಕ, ಕೇರಳ, ಮಧ್ಯಪ್ರದೇಶ. ಸರಿಯಾದ ಉತ್ತರ ಕರ್ನಾಟಕ. ಕರ್ನಾಟಕದ ಏಕೀಕರಣದ ನಂತರ ಮೊದಲ ಮುಖ್ಯಮಂತ್ರಿ ಯಾರು? ಎಸ್ ನಿಜಲಿಂಗಪ್ಪ, ಕೆ.ಸಿ. ರೆಡ್ಡಿ, ದೇವರಾಜ ಅರಸ್, ಬಂಗಾರಪ್ಪ. ಸರಿಯಾದ ಉತ್ತರ ಎಸ್ ನಿಜಲಿಂಗಪ್ಪ. ಶಿವಪುರ ಧ್ವಜ ಸತ್ಯಾಗ್ರಹ ನಡೆದಿದ್ದು ಯಾವಾಗ? 1936, 1937, 1938, 1939. ಸರಿಯಾದ ಉತ್ತರ 1938. ರಾಜ್ಯಕ್ಕೆ ಕರ್ನಾಟಕ ಎಂದು ಪುನರ್ ನಿರ್ಮಾಣ ಮಾಡಿದ ಮುಖ್ಯಮಂತ್ರಿ ಯಾರು? ಎಸ್ ನಿಜಲಿಂಗಪ್ಪ, ಕೆ.ಸಿ. ರೆಡ್ಡಿ, ಡಿ. ದೇವರಾಜ ಅರಸ್, ಎಚ್.ಡಿ. ದೇವೇಗೌಡ. ಸರಿಯಾದ ಉತ್ತರ ಡಿ. ದೇವರಾಜ ಅರಸ್. ಹಾಲಿನಿಂದ ಕೆನೆ ಬೇರ್ಪಡಿಸುವ ಪ್ರಕ್ರಿಯೆಯನ್ನ ಡ್ಯಾಶ್ ಎಂದು ಕರೆಯಲಾಗುತ್ತದೆ? ಎಲೆಕ್ಟ್ರಾ ಆಸ್ಮೋಸಿಸ್, ಡಿಮಲ್ಸಿಫಿಕೇಶನ್, ಎಮಲ್ಸನ್, ಎಮಲ್ಸಿಫಿಕೇಶನ್. ಸರಿಯಾದ ಉತ್ತರ ಡಿಮಲ್ಸಿಫಿಕೇಶನ್. ಸರ್ವೆ ಆಫ್ ಇಂಡಿಯಾ ಇಲಾಖೆಯ ಪ್ರಧಾನ ಕಚೇರಿ ಎಲ್ಲಿದೆ? ಹೈದರಾಬಾದ್, ಡೆಹ್ರಾಡೂನ್, ಬೆಂಗಳೂರು, ನವದೆಹಲಿ. ಸರಿಯಾದ ಉತ್ತರ ಡೆಹ್ರಾಡೂನ್. ಸ್ನೇಹಿತರೆ, ದ ಸರ್ವೆ ಆಫ್ ಇಂಡಿಯಾದ ಪ್ರಧಾನ ಕಚೇರಿ ಉತ್ತರಾಖಂಡ್ನ ಡೆಹ್ರಾಡೂನ್ನಲ್ಲಿ ಇದೆ. ಚಲನೆಯ ನಿಯಮ ಅಂದರೆ ಲಾಸ್ ಆಫ್ ಮೋಷನ್ ಅನ್ನು ನೀಡಿದ ವಿಜ್ಞಾನಿ ಯಾರು? ಗೆಲಿಲಿಯೋ, ಐನ್ಸ್ಟೈನ್, ನ್ಯೂಟನ್, ಬೋಯಲ್. ಸರಿಯಾದ ಉತ್ತರ ನ್ಯೂಟನ್. ಮಾನವ ದೇಹದಲ್ಲಿ ಯಾವ ಅಂಶವು ಹೆಚ್ಚು ಶೇಕಡಾವಾರು ಹೊಂದಿದೆ? ಸಾರಜನಕ, ಜಲಜನಕ, ಕಾರ್ಬನ್, ಆಮ್ಲಜನಕ. ಸರಿಯಾದ ಉತ್ತರ ಆಮ್ಲಜನಕ. ಉಸಿರಾಟದ ಚಲನೆಗಳಲ್ಲಿ ಗಾಳಿಯ ಪ್ರಮಾಣವನ್ನು ಅಂದಾಜು ಮಾಡಲು ಬಳಸುವ ಸಾಧನ ಯಾವುದು? ಸ್ಪೀರೋಮೀಟರ್, ಹೈಗ್ರೋಮೀಟರ್, ಸ್ಟೆಥೋಸ್ಕೋಪ್, ಸ್ಟಿಗ್ಮೋಮಾನೋಮೀಟರ್. ಸರಿಯಾದ ಉತ್ತರ ಸ್ಪೀರೋಮೀಟರ್. ಕೆಳಗಿನವುಗಳಲ್ಲಿ ಯಾವುದು ಮಾನವ ದೇಹದಲ್ಲಿ ಚಿಕ್ಕ ಮೂಳೆಯಾಗಿದೆ? ಸ್ಟೆಪ್ಸ್, ಇಂಕಸ್, ಹೋಮರ್, ಮಲ್ಲಿಯಸ್. ಸರಿಯಾದ ಉತ್ತರ ಸ್ಟೆಪ್ಸ್. ಚಿತ್ರವು ರೂಪುಗೊಂಡ ಮಾನವ ಕಣ್ಣಿನ ಭಾಗವು
ಪುಪಿಲ್, ರೆಟಿನಾ, ಐರಿಸ್, ಕಾರ್ನಿಯಾ. ಸರಿಯಾದ ಉತ್ತರ ರೆಟಿನಾ. ನೋಡಿದ್ರಲ್ಲ ಫ್ರೆಂಡ್ಸ್, ಇವು ಹಿಂದೆ ನಡೆದಿರ್ತಕ್ಕಂಥ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜನರಲ್ ನಾಲೆಡ್ಜ್ ಅಂದ್ರೆ ಸಾಮಾನ್ಯ ಜ್ಞಾನದ ಬಗ್ಗೆ ಬಂದಿರತಕ್ಕಂಥ ಪ್ರಮುಖ ಪ್ರಶ್ನೆಗಳು ಮತ್ತೆ ಉತ್ತರಗಳು. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳು ಮತ್ತೆ ಉತ್ತರಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್.